ನಿಮ್ಮೆಲ್ಲರ ಪೂಜ್ಯ ಸ್ವಾಮೀಜಿಗಳು. ದೊಡ್ಡ ಬಂಡೆ ಕೆಳಗಡೆ ದೇವಸ್ಥಾನ ಇದೆ, ಬನ್ನಿ ಮುಂದೆ ತೋರಿಸ್ತೀನಿ. ಗಂಗಾ ಮಠದ ಹಿಂದೆ ಇರುವಂತಹ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ಧ್ಯಾನ ಮಂದಿರ ದೇವಸ್ಥಾನನ ತೋರಿಸಿ ಜನಕ್ಕೆಲ್ಲ ತಿಳಿಲಿ. ಸಿದ್ಧಗಂಗಾ ಮಠಕ್ಕೆ ಬರ್ತಿರಲ್ಲ, ಸಿದ್ಧಗಂಗಾ ಮಠದ ಸರಿಯಾಗಿ ಹಿಂದ್ಗಡೆನೆ ಈ ಒಂದು ಧ್ಯಾನ ಮಂದಿರ ಇದೆ. ನೀವೆಲ್ಲ ನೋಡ್ತಾ ಇರ್ಬೋದು, ಒಂದೇ ಒಂದು ಬಂಡೆ, ಆ ದೊಡ್ಡ ಬಂಡೆ ಕೆಳಗಡೆ ದೇವಸ್ಥಾನ ಇದೆ. ಬನ್ನಿ ಮುಂದೆ ತೋರಿಸ್ತೀನಿ ದೇವಸ್ಥಾನನ. ನೋಡಿ, ಹಾಗೆ ನೋಡ್ತಾ ಇರ್ಬೋದು ನೀವು. ಕೆಲವು ಮೆಟ್ಲುಗಳಿವೆ, ತುಂಬಾ ಇಲ್ಲ ಮೆಟ್ಲು, ಕೆಲವು ಮೆಟ್ಲುಗಳಿವೆ, ಹತ್ಕೊಂಡು ಹೋಗ್ಬೋದು ಈಸಿಯಾಗಿ. ನೋಡಿ, ಹಾಗೆ ನೋಡ್ಬೋದು ದೇವಸ್ಥಾನದ ಬಳಿ ಇರುವಂತಹ ಸುಮಾರು ಹಳೆಯ ಪುರಾತನ ವಿಗ್ರಹ. ನೋಡಿ, ಅದು ಒಂದು ವಿಗ್ರಹ. ಅಲ್ಲಿ ನಿಮ್ಮೆಲ್ಲರ ಪೂಜ್ಯ ಸ್ವಾಮೀಜಿಗಳು. ನೋಡಿ, ಈ ದೇವಸ್ಥಾನ ಸಂಪೂರ್ಣ ಮಣ್ಣಿನ ಹೊದಿಕೆಯಿಂದ ಮಾಡಲ್ಪಟ್ಟಿದೆ. ಯಾವುದೇ ಸಿಮೆಂಟ್ ಇಲ್ಲ, ಏನೂ ಇಲ್ಲ, ಸುಣ್ಣ ಮಣ್ಣಿರ್ಬೋದು ನನ್ನ ಪ್ರಕಾರ. ದೇವಸ್ಥಾನ ಬಾಕ್ಲಾಕಿದೆ, ದೇವಸ್ಥಾನ ಓಪನ್ ಇಲ್ಲ. ಹಾಗೆ ನೋಡಿದ್ರೆ ನೋಡಿ, ಅಲ್ಲೂ ಅಷ್ಟೇ, ಅಲ್ಲಿ ಒಂದು ಗಣೇಶನ ವಿಗ್ರಹ ಇದೆ, ಇಲ್ಲಿ ಒಂದು ಬಸವಣ್ಣನ ವಿಗ್ರಹ ಇದೆ. ಹಾಗೆ ನೋಡಿದ್ರೆ ಅಲ್ಲಿ ಬಾವಿ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಹೆಚ್ಚೆಚ್ಚು. ನೀವು ಅಷ್ಟೇ ಕರ್ನಾಟಕ ರಾಜ್ಯದ ಯಾವುದೇ ಒಂದು ಭಾಗದ ಒಂದು ನಾಗರಿಕರಾಗಿದ್ರು ಸಿದ್ಧಗಂಗಾ ಮಠಕ್ಕೆ ವಿಸಿಟ್ ಮಾಡಿದಾಗ ಪಕ್ಕದಲ್ಲಿ ಹಿಂದ್ಗಡೆನೆ ಮಾರನಾಯಕನಪಳ್ಳಿ ಅಂತ ಒಂದು ರೋಡ್ ಹೋಗುತ್ತೆ. ಆ ಊರಿಗೆ ಹೋಗೋ ರೋಡಲ್ಲೇನೆ ಸಿಗುತ್ತೆ ಬಲಗಡಿಕೆ. ದಯವಿಟ್ಟು ತಪ್ಪದೆ ಬನ್ನಿ. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಎಲ್ಲರೂ ಲೈಕ್ ಮಾಡಿ.